ನಮಸ್ಕಾರ ಮಿತ್ರರೇ. ಸಿಎಂ ಸಿದ್ದರಾಮಯ್ಯನವರಿಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರೇ ವಿಲನ್ ಆಗ್ಬಿಟ್ರ? ಸಿಎಂ ಸಿದ್ದರಾಮಯ್ಯನವರು ಕರೆದಂತಹ ಬಜೆಟ್ ಪೂರ್ವ ಸಿದ್ಧತಾ ಮೀಟಿಂಗಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾರಿ ನೀರಾವರಿ ಸಚಿವರು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿಯೂ ಸಹಿತ ಬಜೆಟ್ ಮೀಟಿಂಗಿಗೆ ಗೈರು ಹಾಜರಾದರು. ಯಾಕೆ ಸ್ನೇಹಿತರೆ? ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧ ದೆಹಲಿ ಹೈಕಮಾಂಡ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಡಿ ಬ್ರಹ್ಮಾಸ್ತ್ರವನ್ನ ಕೊಟ್ಟಿದ್ದಾರಂತೆ, ದೂರು ಕೊಟ್ಟಿದ್ದಾರಂತೆ. ಏನಾಗುತ್ತೆ? ನನಗೆ ನುಡಿದಂತೆ ಕುರ್ಚಿ ಕೊಡಿ, ಇಲ್ಲ ಬಜೆಟ್ ಅಧಿವೇಶನಕ್ಕೆ ಗೈರು ಹಾಜರಾಗ್ಬಿಡ್ತೀನಿ ಅಂತ ಇಂಡೈರೆಕ್ಟ್ ಆಗಿ ಹೈಕಮಾಂಡ್ಗೆ ತಿಳಿಸಿದಂತಹ ಡಿಕೆ ಶಿವಕುಮಾರ್, ಬಜೆಟ್ಗೆ ಮುನ್ನ ನನಗೆ ಕನ್ಫರ್ಮೇಷನ್ ಬೇಕು, ಇಲ್ಲ ಅಂದ್ರೆ ಬಜೆಟ್ ಮೀಟಿಂಗಿಗೆ, ಬಜೆಟ್ ಅನುಮೋದನೆ ಮೀಟಿಂಗಿಗೆ ನಾವು ಗೈರು ಹಾಜರಾಗ್ತೀವಿ ಅನ್ನೋದನ್ನ ಸೂಚ್ಯವಾಗಿ ತಿಳಿಸಿದ್ರಂತೆ. ಈ ವಿಚಾರಗಳನ್ನ, ಈ ದಿನದ ವಿಚಾರಗಳನ್ನ, ಈ ದಿನದ ಸಮಾಚಾರವನ್ನ ನಿಮಗೆ ತಿಳಿಸಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಮಿತ್ರರೇ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ. ಸ್ನೇಹಿತರೆ, ನಿಜಕ್ಕೂ ಸಹಿತ ಸಿಎಂ ಸಿದ್ದರಾಮಯ್ಯನವರು ರಾಜ್ಯ ಕಂಡಂತಹ ಮಾಸ್ ಲೀಡರ್. ಎಲ್ಲ ವರ್ಗದವರನ್ನ, ಎಲ್ಲ ಜಾತಿಯವರನ್ನ ಹಾಗೂ ಅಹಿಂದ ಒಕ್ಕೂಟವನ್ನ ಮುನ್ನಡೆಸುತ್ತಿರುವಂತ ನಾಯಕ. ಇವರಿಗೆ ಇಬ್ಬರು ಸುಪುತ್ರರು. ಒಬ್ರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಾದ್ರೆ, ನಂಬರ್ 2 ರಾಕೇಶ್ ಸಿದ್ದರಾಮಯ್ಯನವರು. ರಾಕೇಶ್ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಬಲಗೈ ಬಂಟರಾಗಿದ್ದರು. ಅವರ ಸಿದ್ದರಾಮಯ್ಯನವರ ಹಿತಾಸಕ್ತಿಗೋಸ್ಕರ ಜನಸೇವೆಯಲ್ಲಿ, ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರು. ಸಿದ್ದರಾಮಯ್ಯನವರ ಏಳಿಗೆಗಾಗಿ ಸಿದ್ದರಾಮಯ್ಯನವರ ಬಲಗೈ ಬಂಟರಂತೆ ಕೆಲಸ ಮಾಡ್ತಾ ಇದ್ರು. ಆದರೆ ಯತೀಂದ್ರ ಸಿದ್ದರಾಮಯ್ಯನವರು ನಿಜಕ್ಕೂ ಸಹಿತ ಬಹಳಷ್ಟು ಸಿದ್ದರಾಮಯ್ಯನವರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದ್ದಾರೆ, ವಿಲನ್ ಆಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ತಲೆ ತಗ್ಗಿಸುವ ರೀತಿಯಲ್ಲಿ ಇವರು ತಮ್ಮ ಪತ್ರಿಕೆಯರ ಮುಂದೆ, ಮೀಡಿಯಾದವ್ರ ಮುಂದೆ ಮಾತನಾಡ್ತಾರೆ. ಸ್ನೇಹಿತರೆ, ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಮಜಗಜಗಳು. ಇವರ ಮಧ್ಯೆ ಹೊರಗಡೆ ಒಳಗಡೆ ಏನೇ ಕೋಪ ಇದ್ರೂ ಹೊರಗಡೆ ಹೈಕಮಾಂಡ್ ಆದೇಶದಂತೆ ನಡೀತೀವಿ ಅಂತಾರೆ. ಹೈಕಮಾಂಡ್ ಆದೇಶದಂತೆ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಲಂಚ್ ಮಾಡಿದ್ರೆ, ಟಿಫನ್ ಮಾಡಿದ್ರೆ, ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಮನೆಗೆ ಬಂದು ನಾಟಿ ಕೋಳಿ ಊಟ ಮಾಡ್ತಾರೆ. ಇದು ಹೈಕಮಾಂಡ್ ಬಗ್ಗೆ ಮತ್ತು ಅವರಲ್ಲಿರುವಂತಹ ಹೊಂದಾಣಿಕೆ. ಆದರೆ ಯತೀಂದ್ರ ಸಿದ್ದರಾಮಯ್ಯನವರು ಎಲ್ಲವೂ ಶಾಂತವಾಗಿದ್ದಂತಹ ಕಾಲದಲ್ಲಿ, ನಮ್ಮ ತಂದೆಯವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಯಾವ ಹೈಕಮಾಂಡು ಏನನ್ನೂ ಸೂಚನೆ ಕೊಟ್ಟಿಲ್ಲ, ಇದು ಬರೇ ಪತ್ರಿಕೆಯವರು, ಮಾಧ್ಯಮದವರ ಸೃಷ್ಟಿ ಅಂತ ಹೇಳಿದರು. ಇದರಿಂದ ಕೆಂಡಲಾದಂತಹ ಡಿಕೆ ಶಿವಕುಮಾರ್ ಅವರು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಹಾಗೂ ಸೋನಿಯಾ ಗಾಂಧಿಯವರು
ಹಾಗೂ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ಇದ್ರು. ಈಗ ಅವರೆಲ್ಲರನ್ನ ಮೀರಿ ಸೂಪರ್ ಹೈಕಮಾಂಡ್ ಒಬ್ರು ಸೃಷ್ಟಿಯಾಗಿದ್ದಾರೆ. ಅವರೇ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಅವರು ಹೇಳಿದಂತ ಎಲ್ಲವನ್ನ ನಾವು ಗೌರವದಿಂದ ಸ್ವೀಕರಿಸ್ತೇವೆ. ಅವ್ರು ಹೇಳಿದ ಮೇಲೆ 100% ಮುಗಿದೋಯ್ತು ಅಂತ ಹೇಳಿ ಬಹಳ ಕೋಪದಿಂದಲೇ ಟಾಂಗ್ ಕೊಟ್ರು. ಸ್ನೇಹಿತರೆ, ಇದು ನಿಜಕ್ಕೂ ಸಹಿತ ಯಾವ ಮಟ್ಟಕ್ಕೂ ಹೋಯ್ತು ಅಂದ್ರೆ, DK ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿದ್ರು ಸಹಿತ ನಾನು ಡೆಲ್ಲಿಗೆ ಹೊರಟಿದ್ದೀನಿ ಅಂತ ಟಿಕೆಟ್ ಬುಕ್ ಮಾಡಿದ್ದನ್ನ ಕ್ಯಾನ್ಸಲ್ ಮಾಡಿ ತಾಜ್ ಹೋಟೆಲ್ ಉಳ್ಕೊಂಡಿದ್ರು ಸಹಿತ ನಿನ್ನೆ ಬಜೆಟ್ ಪೂರ್ವ ಮೀಟಿಂಗಿಗೆ, ಬಹಳ ದೊಡ್ಡ ವಿಚಾರ ಇದು, ವರ್ಷದಲ್ಲಿ ನಡೆಯುವಂತಹ ಬಹಳ ದೊಡ್ಡ ದೊಡ್ಡ ಇಲಾಖೆಗಳನ್ನು ಹೊಂದಿರುವಂತಹ ಭಾರಿ ನೀರಾವರಿ ಮತ್ತು ಬೆಂಗಳೂರು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಿರುವಂತಹ DK ಶಿವಕುಮಾರ್ ಅವರು ಬಜೆಟ್ ಪೂರ್ವ ಮೀಟಿಂಗಿಗೆ ಗೈರುವಾದ್ರು. ಇದು ಏನನ್ನ ಸೂಚಿಸುತ್ತೆ? DK ಶಿವಕುಮಾರ್ ಅವರು ನಿಜಕ್ಕೂ ಸಹಿತ ಬಹಳ ಕೋಪದಿಂದ ಕುದಿತಾ ಇದ್ದಾರೆ ಅನಿಸುತ್ತಾ ಇಲ್ವೋ? ಅದರ ಮಧ್ಯೆ ಅವರು CM ಸಿದ್ದರಾಮಯ್ಯನವರಿಗೆ ಲಿಖಿತ ಮೂಲಕ ಒಂದು ಲೆಟರ್ ಅನ್ನ ಬರೆದ್ರು. ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ, ಅಸ್ಸಾಂ ಚುನಾವಣೆ ಬಗ್ಗೆ ಮೀಟಿಂಗ್ ಕರೆದಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಆ ಮೀಟಿಂಗ್ ಅಟೆಂಡ್ ಆಗ್ತಾ ಇದ್ದೀನಿ ಎಂದ್ರು. ನಿಜಕ್ಕೂ ಸಹಿತ CM ಸಿದ್ದರಾಮಯ್ಯನವರಿಗೆ DK ಅವರ ಒಳ ಅರ್ಥ ಆಗಿ ಇವರೂ ಸಹಿತ ಕೋಪಗೊಂಡಿದ್ರು. ಪತ್ರಿಕೆಯವರು ಮೀಡಿಯಾದವರು ಕೇಳಿದ್ರೆ ಅವ್ರನ್ನೇ ಕೇಳೋಗಿ ಅಂತ ಗರಂ ಆಗಿ ಮಾತಾಡಿದ್ರು. ಇದರ ಅರ್ಥ ಏನು? CM ಮತ್ತು DK ಶಿವಕುಮಾರ್ ಮಧ್ಯೆ ನಿಜಕ್ಕೂ ಸಹಿತ ಹೊಂದಾಣಿಕೆ ಇಲ್ಲ, ಗರಂ ಆಗ್ಬಿಟ್ಟಿದ್ದಾರೆ, ಕಂದಕ ದೊಡ್ಡದಾಗ್ಬಿಟ್ಟಿದೆ. ಯಾರಿಂದ? ಯತೀಂದ್ರ ಸಿದ್ದರಾಮಯ್ಯನವರಿಂದ. ಈ ಯತೀಂದ್ರ ಸಿದ್ದರಾಮಯ್ಯನವರನ್ನ, ಈ ವಿಚಾರವನ್ನ DK ಶಿವಕುಮಾರ್ ಅವರು ರಾಷ್ಟ್ರೀಯ ಹೈಕಮಾಂಡ್ಗೆ ದೂರು ಕೊಡಬೇಕು ಅಂತ ಯೋಚನೆ ಮಾಡಿದಾರಂತೆ. ಅದಕ್ಕೋಸ್ಕರ CD ಮಾಡಿಸಿ CD ಬ್ರಹ್ಮಾಸ್ತ್ರದ ಮೂಲಕ ಯತೀಂದ್ರ ಸಿದ್ದರಾಮಯ್ಯನವರ ಈ ಮಾತುಗಳಿಗೆ ಇವರ ಬಹಳಷ್ಟು ಸಮಸ್ಯೆಗಳಿಗೆ ಸರ್ಕಾರಕ್ಕೆ ಸಮಸ್ಯೆ ಬರೋ ಹಾಗೆ ನಡ್ಕೊಂತಿದ್ದಾರೆ, ಇವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ರಾಷ್ಟ್ರೀಯ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರಂತೆ. ದೂರು ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರಂತೆ. ಅದಕ್ಕೆಲ್ಲ CD ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿದಾರಂತೆ. ಸ್ನೇಹಿತರೆ, ಈಗಾದ್ರೆ ರಾಜ್ಯ ಉದ್ಧಾರ ಆಗ್ತದ? ಸಾಮಾನ್ಯ ಜನ ಉಳಿತಾರ? ಸ್ನೇಹಿತರೆ, ಇದಕ್ಕಿಂತ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ನೇರವಾಗಿ ಸೋನಿಯಾ ಗಾಂಧಿಯವರ ಮುಂದೆ ಯೋಚನೆ ಮಾಡಿರೋದು DK ಶಿವಕುಮಾರ್. ಬಲ್ಲ ಮೂಲಗಳ ಪ್ರಕಾರ ನುಡಿದಂತೆ ನೀವು ನಮಗೆ ಮುಖ್ಯಮಂತ್ರಿಯ ಪದವಿ ಕೊಡಿ, ಕುರ್ಚಿ ಕೊಡಿ, ಇಲ್ಲ ಬಜೆಟ್ ಮೀಟಿಂಗಿಗೆ ನಾವು ಗೈರು ಹಾಜರಾಗ್ಬಿಡ್ತೀವಿ ಅಂತ ಎಚ್ಚರಿಕೆಯ ಸಂದೇಶವನ್ನೂ ಕೊಡಬೇಕು ಅಂತ ಯೋಚನೆ ಮಾಡಿದಾರಂತೆ. ದೆಹಲಿನಲ್ಲಿ ನೇರ ಹೌದು, ನಾನು ಸಿದ್ದರಾಮಯ್ಯನವರು ಮಾತಾಡಿದ್ದೀವಿ, ಹೈಕಮಾಂಡ್ ಇದೆ, ಹೈಕಮಾಂಡ್ ನಮಗೆ ಸರಿಯಾಗಿ ಸ್ಥಾನಮಾನ ಕೊಡಲಿಲ್ಲ ಅಂದರೆ, ನನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ಬಜೆಟ್ ಮೀಟಿಂಗಿಗೆ ನಾವು ಗೈರು ಹಾಜರಾಗ್ಬಿಡ್ತೀವಿ ಅನ್ನೋ ಒಂದು ಸಂದೇಶವನ್ನು ಸಹಿತ ನೇರವಾಗಿ ಹೈಕಮಾಂಡಿಗೆ ತಲುಪಿಸಕ್ಕೆ ಸಿದ್ಧತೆ ನಡೆಸಿದಾರಂತೆ. ಸ್ನೇಹಿತರೆ, ಹೈಕಮಾಂಡ್ ಏನಾದರೂ ಅವರನ್ನು ಕರೆದು ಮುಖ್ಯಮಂತ್ರಿ ಯಾವತ್ತು ಮಾಡ್ತೀವಿ ಅನ್ನೋದನ್ನು ಕನ್ಫರ್ಮ್ ಮಾಡಲಿಲ್ಲ ಅಂದರೆ ಬಜೆಟ್ ಮೀಟಿಂಗಿಗೆ DK ಶಿವಕುಮಾರ್ ಅವರ ಬಣದ ಸದಸ್ಯರು ಗೈರು ಹಾಜರಾದ್ರು ಅಂದರೆ ಬಜೆಟ್ ಅನುಮೋದನೆ ಆಗಲ್ಲ. ಆಗ ರಾಜ್ಯದಲ್ಲಿ ಬಜೆಟ್ ಅನುಮೋದನೆ ಆಗಲಿಲ್ಲ ಅಂದರೆ ಫೈನಾನ್ಷಿಯಲ್ ಕ್ರೈಸಿಸ್ ಸ್ಟಾರ್ಟ್ ಆಗ್ತದೆ. ಅಂದರೆ ಆರ್ಥಿಕ ತುರ್ತು ಪರಿಸ್ಥಿತಿ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ಸಹಿತ ಹಣ ಇರೋದಿಲ್ಲ. ಸ್ನೇಹಿತರೆ, ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ನಿಜಕ್ಕೂ ಸಹಿತ ಬಹಳಷ್ಟು ಭಯ ಆಗ್ತದೆ. ಈಗ ಹೈಕಮಾಂಡ್ ಮಾಡು ಇಲ್ಲವೇ ಮಡಿ
ತೀರ್ಮಾನ ಮಾಡಲೇಬೇಕು. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರನ್ನ ಕರೆಸಿ ಸರಿಯಾಗಿ ವ್ಯವಸ್ಥೆ ಮಾಡಬೇಕು. ಇದು ಬಜೆಟ್ಗಿಂತ ಮುಂಚೆ ನಡಿಬೇಕು. ಇದು ದೆಹಲಿ ಮೂಲಗಳಿಂದ ತಿಳಿದು ಬಂದಂತಹ ಸತ್ಯ. ಇದಾಗಿತ್ತು ನನ್ನ ಇವತ್ತಿನ ವಿಚಾರ. ನಿಮಗೆ ವಿಚಾರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಗೂ ನನ್ನ ಈ ವಿಡಿಯೋ ನೋಡಿದ್ದೀರಾ, ನಿಮಗೆಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.